ಕಾಂತರಾಜ್ ಆಯೋಗದ ವರದಿಯನ್ನು ಅನುಷ್ಠಾನಗೊಳಿಸುವ ಹಿನ್ನೆಲೆಯಲ್ಲಿ ಪ್ರಸ್ತುತ ಅಧಿವೇಶನದಲ್ಲಿ ಘೋಷಣೆ ಮಾಡಬೇಕು ಎಂದು ಹಿಂದುಳಿದ ಜನಜಾಗೃತಿ ವೇದಿಕೆ, ಅಖಿಲ ಕರ್ನಾಟಕ ಹಿಂದುಳಿದ ವರ್ಗಗಳು, ಅತಿ ಹಿಂದುಳಿದ ವರ್ಗಗಳ ಜನಜಾಗೃತಿ ವೇದಿಕೆ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದೆ. ಹಿಂದುಳಿದ ಅತಿ ಹಿಂದುಳಿದ ಜನಜಾಗೃತಿ ವೇದಿಕೆ ಮತ್ತೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವೇದಿಕೆಯ ಅಧ್ಯಕ್ಷ ತೀನಾ ಶ್ರೀನಿವಾಸ್ ಮಾತನಾಡಿ, ಕಾಂತರಾಜ್ ಆಯೋಗದ ವರದಿಯನ್ನು ಜಾರಿ ಮಾಡಲು ಬಿಜೆಪಿ ಹಾಗೂ ಈಗಿನ ಕಾಂಗ್ರೆಸ್ ಸರ್ಕಾರ ಮೀನಾಮೇಷ ಎಣಿಸ್ತಾ ಇದೆ. ಹಲವು ವರ್ಷಗಳಿಂದ ಕಾಂತರಾಜ್ ಆಯೋಗದ ವರದಿ ಜಾರಿಗೆಗಾಗಿ ಹಿಂದುಳಿದ ವರ್ಗಗಳು ಪ್ರತಿಭಟನೆ ಮಾಡುತ್ತಲೇ ಬಂದಿವೆ, ಸರ್ಕಾರವನ್ನು ಒತ್ತಾಯಿಸುತ್ತಲೇ ಇವೆ. ಆದರೆ ಬಿಜೆಪಿ ಸರ್ಕಾರವಾಗಲಿ ಕಾಂಗ್ರೆಸ್ ಸರ್ಕಾರವಾಗಲಿ ಅದನ್ನು ಜಾರಿ ಮಾಡದೆ ಹಿಂದುಳಿದ ವರ್ಗಗಳಿಗೆ ದ್ರೋಹ ಎಸಗ್ತಾ ಇದೆ ಎಂದು ಆರೋಪಿಸಿದರು. ಮುಖ್ಯಮಂತ್ರಿಗಳು ನಾನು ಕಾಂತರಾಜ್ ವರದಿಯನ್ನು ಸ್ವೀಕರಿಸ್ತೇನೆ, ಜಾರಿ ತರ್ತೇನೆ ಅನ್ನೋ ಘೋಷಣೆಯನ್ನು ಸಾರ್ವಜನಿಕವಾಗೂ ಮಾತಾಡಿದ್ದಾರೆ, ಸಭೆ ಸಮಾರಂಭದಲ್ಲೂ ಮಾತಾಡಿದ್ದಾರೆ, ಎಲ್ಲ ಮಾಧ್ಯಮಗಳಿಗೂ ತಿಳಿಸಿದ್ದಾರೆ. ಈ ಹಿಂದಿನ ಅವಧಿಯಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ 160 ಕೋಟಿ ಖರ್ಚು ಮಾಡಿ ಕಾಂತರಾಜ್ ಆಯೋಗಕ್ಕೆ ಒಂದು ಸರಿಯಾದ ವ್ಯವಸ್ಥೆಯನ್ನು ಮಾಡಿ, ಆಯೋಗದ ಕಚೇರಿಗೆ ಇದಕ್ಕೆಲ್ಲ ವ್ಯವಸ್ಥೆಯನ್ನು ಮಾಡಿ 2 ಲಕ್ಷ ಸಿಬ್ಬಂದಿಗಳು ರಾಜ್ಯದಲ್ಲಿ ಸರ್ವೆಯನ್ನು ಮಾಡಿ ಎಲ್ಲ ಜಾತಿ ವರ್ಗಗಳ ಸಾಮಾಜಿಕ ಶೈಕ್ಷಣಿಕ ಪ್ರಗತಿ ಮತ್ತು ಜಾತಿ ಗಣತಿಯು ಅದರ ಜೊತೆಗೆ ಆಗಿದೆ. ಸುಪ್ರೀಂ ಕೋರ್ಟೇ ಇದಕ್ಕೆ ಆದೇಶವನ್ನು ಕೊಟ್ಟಿತ್ತು. ರಾಷ್ಟ್ರದಲ್ಲಿ ಸಾಮಾಜಿಕ ಶೈಕ್ಷಣಿಕ ಪ್ರಗತಿಯನ್ನು ಅಂದಾಜು ಮಾಡಲಿಕ್ಕೆ ಆಯೋಗವನ್ನು ರಚನೆ ಮಾಡಿ ಮಾಡಬೇಕು ಅಂತ ಆದೇಶ ಕೊಟ್ಟಿದೆ. ಸಂವಿಧಾನದ ಆಶಯವೂ ಇದೆ. ಈ ಹಿಂದಿನ ಸಲ ಮುಖ್ಯಮಂತ್ರಿ ಆಗ ಅವಧಿಯಲ್ಲೇ ಅವರ ಕೊನೆಯ ಅವಧಿಯ ಒಂದು 2-3 ತಿಂಗಳಲ್ಲೇ ಈ ವರದಿ ಸಿದ್ಧ ಆಗಿತ್ತು. ಆದರೆ ಈಗೇನು ರಾಜಕಾರಣವನ್ನು ಪ್ರಾರಂಭ ಆಗಿದೆ, ಪ್ರಬಲ ವರ್ಗಗಳು ತಮ್ಮ ಜನಾಂಗದವರಿಗೆ ತಪ್ಪು ತಿಳುವಳಿಕೆ ಕೊಟ್ಟು ಕಾಂತರಾಜ್ ವರದಿ ಕೆಲವು ವರ್ಗಗಳ ವಿರೋಧಿ ಅನ್ನೋ ರೀತಿಯಲ್ಲಿ ತಪ್ಪು ತಿಳುವಳಿಕೆ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಅದು ಮುಂದಾಯಿತು. ಈಗ ಈ ವರದಿಯನ್ನು ಸಿದ್ದರಾಮಯ್ಯನವರು ಈಗ ನಡೀತಾ ಇರ್ತಕ್ಕಂಥ ವಿಧಾನಸಭೆ ಅಧಿವೇಶನದಲ್ಲೇ, ಮೊನ್ನೆ ಅಧಿವೇಶನಕ್ಕೆ ಪೂರ್ವವಾಗಿ ನಡೆದಂಥ ಸಂಪುಟ ಸಭೆಯಲ್ಲಿ ಕಾಂತರಾಜ್ ವರದಿಯನ್ನು ಮಂಡಿಸೋದ್ರ ಬಗ್ಗೆ ಚರ್ಚೆ ನಡೆಯುತ್ತೆ ಅಂತ ಇತ್ತು, ನಡೀಲಿಲ್ಲ. ನಾವೀಗ ಗಂಭೀರವಾಗಿ ಹೇಳ್ತಾ ಇದ್ದೇವೆ, ರಾಜ್ಯದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲೇ ಕಾಂತರಾಜ್ ವರದಿಯ ಬಗ್ಗೆ, ಜಾರಿಯ ಬಗ್ಗೆ ಪ್ರಬಲವಾದಂಥ ಜನಾಭಿಪ್ರಾಯವನ್ನು ರೂಪಿಸೋಂಥ ಕೆಲಸ ನಡೆದಿದೆ. ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿಯಾಗಿ ಅವರಿಗೆ ಅಹಿಂದ ವರ್ಗಗಳ ಬಗ್ಗೆ ನಿಜವಾದ ಕಾಳಜಿ ಇದ್ದರೆ ಅವರು ತಕ್ಷಣವೇ ಈ ಅಧಿವೇಶನದಲ್ಲೇ ಯಥಾವತ್ತಾಗಿ ಕಾಂತರಾಜ್ ವರದಿಯನ್ನು ಜಾರಿ ಮಾಡ್ತೀವಿ ಅಂತ ಹೇಳಿ ಜಾರಿ ಮಾಡ್ತಾ ಇದ್ದೀವಿ ಅಂತ ಘೋಷಣೆಯನ್ನು ಮಾಡಬೇಕು. ಯಾಕಂತ ಹೇಳಿದ್ರೆ ಅವರನ್ನು ನಾವು ಅಧ್ಯಯನ ಮಾಡಿದ್ದೀವಿ, ನೋಡಿದ್ದೀವಿ. ಮುಖ್ಯಮಂತ್ರಿಗಳನ್ನು ದೇವೇಗೌಡರ ಜೊತೆಗಿದ್ದಾಗ ಅವರ ಮಕ್ಕಳಿಗೆ ಮುಖ್ಯಮಂತ್ರಿ ಕೊಟ್ಟರು ಅಂತ ಅದೇ ರೀತಿ ಹೋರಾಟವನ್ನು ಹಿಂದುಳಿದ ವರ್ಗಗಳು ಹಮ್ಮಿಕೊಳ್ತಾರೆ. ಜೊತೆಗೆ ಜಾತಿ ನಮಗೆ ಮುಖ್ಯ ಅಂತಾರೆ ಯಾವುದೇ ಪಾರ್ಟಿಲಿದ್ದರು. ಈಗ ಒಂದು ವರ್ಗದವರು ಕಾಂಗ್ರೆಸ್ನವರು, ಬಿ ಜೆ ಪಿಯವರು, ಹೌದು ನೀವು ಹೇಳಿದ್ದು ತಡ್ರಿ, ನೀವು ಹೇಳಿದ್ದು ಈ ನಾವು ಸರ್ಕಾರದ ವಿರುದ್ಧ ಮಾತಾಡಿ ಅಂತ ಹೇಳಲ್ಲ. ಈಗ ಬೇರೆ ಬೇರೆ ವರ್ಗಗಳ ಅವರ ಹಿತಾಸಕ್ತಿಗೆ ಅನುಗುಣವಾಗಿ ಅವರ ಅಭಿಪ್ರಾಯ ತಿಳಿಸ್ತಾರೆ. ಇದು ಈ ವರದಿ ವೈಜ್ಞಾನಿಕವಾಗಿದೆ. ಹಿಂದುಳಿದವರು, ಮುಂದುವರೆದವರು, ಅಲ್ಪಸಂಖ್ಯಾತರು ಎಲ್ಲರಿಗೂ ಅವರ ಅಂಕಿ